ಅಪರ್ಣ ಸ್ವರ್ಗಸ್ಥರಾಗಿದ್ದಾರೆ. ಬೆಳಗ್ಗೆ 11:30ರಿಂದ 12 ಗಂಟೆವರೆಗೆ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಅಂತಿಮ ದರ್ಶನದ ಬಳಿಕ ಮಧ್ಯಾಹ್ನ ಅಪರ್ಣ ಅಂತ್ಯಕ್ರಿಯೆ ನೆರವೇರುತ್ತೆ. ಸ್ಮಾರ್ತ ಸಂಪ್ರದಾಯದ ಪ್ರಕಾರ ಅಪರ್ಣ ಅಂತ್ಯಕ್ರಿಯೆ ನೆರವೇರುತ್ತೆ. ಹೊಯ್ಸಳ ಕರ್ನಾಟಕ ಪದ್ಧತಿಯಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯ ನಂತರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆವರೆಗೆ ರಾಹುಕಾಲ ಇದೆ. ಹೀಗಾಗಿ 1 ಗಂಟೆಯ ನಂತರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಗಳಾಗಿದೆ. ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮಸ್ಕಾರ. ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಎಲೆ ಮರೆಯ ಕಾಯಿ ಹಾಗೆ ಇರಬೇಕು ಅಂತ ನನ್ನಮ್ಮ ಮತ್ತೆ ಅಪರ್ಣೆ ಹೇಳ್ಕೊಟ್ಟ ಪಾಠ. ನಾನು ನೇಪಥ್ಯದಲ್ಲೇ ಇರ್ಲಿಕ್ಕೆ ಬಯಸುವಂಥವನು. ಒಂದು ಅನಿವಾರ್ಯ ಕಾರಣದಿಂದ ಈಗ ನಿಮ್ಮೆಲ್ಲರೆದುರಿದ್ದೇನೆ. ಅಪರ್ಣಳ ಅಂತಿಮ ದರ್ಶನವನ್ನ ನನ್ನ ಮನೆಯ ಆವರಣದಲ್ಲಿ ಬಿಟ್ಟು ಅವಳು ಕೆಲಸ ಕೈಕೊಂಡ ರವೀಂದ್ರ ಕಲಾಕ್ಷೇತ್ರದಲ್ಲಾಗಲಿ ಅಥವಾ ಇನ್ನಾವುದೇ ಸಾರ್ವಜನಿಕ ವೇದಿಕೆಯಲ್ಲಾಗಲಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾರೇ ಇರಲಿ, ಅಪರ್ಣಾಸಕ್ತರು, ಕನ್ನಡಾಸಕ್ತರು, ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನಿದ್ದ ಈ ಮನೆಯಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ಈಗ ಇವತ್ತೇನೋ ರಾಹುಕಾಲ 10:30ರಿಂದ 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದ್ರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ. ನಮಸ್ಕಾರ. ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಎಲೆ ಮರೆಯ